ನಮಸ್ಕಾರ ರೀ. ಸ್ವಚ್ಛ ಮನಸ್ಸಿನ ಸಾವುಕಾರ ಮಂದಿಗೆ ನಾನು ನಿಮ್ಮ ಬೆಳಗಾವಿ ಹುಡುಗಿ, ಅದರ ಜೊತೆಗೆ ದೇಶಕ್ಕೆ ಯುವ ಸೈನಿಕನ ಮಾಡದಿ. ನಾವೆಲ್ಲಿಗೆ ಹೊಂಟವಪ್ಪ ರೆಡಿಯಾಗಿ ಅಂತಂದ್ರೆ ನಾವಿವತ್ತು ಹೊಂಟೇವಿ. ಇಲ್ಲಿ ನಮ್ಮ ಕ್ಯಾಂಪ್ ಒಳಗೆ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ರೆಡಿಯಾಗಿ ಹೊಂಟೇವ್ರಿ. ಸೊ ನಾನು, ನನ್ನ ಮಕ್ಕಳು, ನಮ್ಮ ಮನೆ ಹತ್ರ ಇನ್ನೊಬ್ರು ಫ್ರೆಂಡ್ ಇದ್ರು, ಅವರೆಲ್ಲ ಸೇರಿ ಹೊಂಟಿದ್ದು ರೀ. ಯಾಕೆ ಹೊಂಟವು, ಏನು ಫಂಕ್ಷನ್ ಐತಪ್ಪ ಅಂತಂದರೆ ಇಲ್ಲಿ ಇವತ್ತು ಕಾವಾ ರೈಸಿಂಗ್ ಡೇ ಐತಿ. ಅಂದರೆ GC ಒಳಗೆ ಕಾವಾ ಸೆಂಟ್ರ್ ಅಂತ ಒಂದಿರ್ತೈತಿ, ಅದ್ರದ್ದು ಇವತ್ತು ರೈಸಿಂಗ್ ಡೇ ಇತ್ತು. ಸೊ ಅದಕ್ಕಾಗಿ ನಾನು ಮತ್ತು ನಮ್ಮ ಮನೆ ಬಾಜುದವರು ರೆಡಿಯಾಗಿ ಹೊಂಟಿದ್ದು ಇವಾಗ. ನೋಡೋಣ ಏನು ಫಂಕ್ಷನ್ ಅದಾವ ಏನು ಅಂತ ನನಗೂ ಗೊತ್ತಿಲ್ಲ. ಬಟ್ ಆಲ್ರೆಡಿ ನಾವು ಅರ್ಧ ತಾಸು ಲೇಟ್ ಮಾಡಿನ ಹೊಂಟೇವಿ. ಅವರ 4 ಗಂಟೆ ಅಂದಿರ ಯಾವಾಗೂ ಲೇಟ್ ಮಾಡ್ತಾರೆ ಅಂದ್ಕೊಂಡು ನಾವು ಲೇಟ್ ಮಾಡಿನ ಹೊಂಟೇವಿ. ಬಟ್ ನೋಡೋಣ ಫಂಕ್ಷನ್ ಸ್ಟಾರ್ಟ್ ಆಗೈತೋ ಇಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ. ಇನ್ನೂ ಹೋಗೋರು ಹೊಂಟಾರ. ಸೊ ಹೆಂಗಿರ್ತೈತಿ ಇವತ್ತಿನ ದಿನ ಅನ್ನೋದನ್ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಫೈನಲಿ ನಾವು ಬಂದ್ವಿ ಇವತ್ತು ಮೆನ್ಸ್ ಕ್ಲಬ್ಗೆ. ಇಲ್ಲಿ ಹೊರಗಡೆ ಡ್ಯಾನ್ಸ್ದವರೆಲ್ಲ ರೆಡಿಯಾಗಿ ವೆಯ್ಟ್ ಮಾಡಾಕತ್ತಾರೆ. ನಾವು ಅಂದ್ಕೊಂಡ್ವಿ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲೇನೋ, ಇನ್ನೂ ಡ್ಯಾನ್ಸ್ದವರೆಲ್ಲ ಹೊರಗದಾರ ಅಂದ್ಕೊಂಡೆ ಒಳಗೆ ಎಂಟ್ರಿ ಕೊಡಾಕತ್ತಿದ್ವಿ. ನಾವು ಎಂಟ್ರಿ ಕೊಡೋ ಅಷ್ಟರಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಮ್ಯೂಸಿಕಲ್ ಚೇರ್ ಅನ್ನೋದು ಕಾಂಪಿಟೇಷನ್ ಇತ್ತು. ಬಟ್ ಅದು ಆಲ್ರೆಡಿ ಮುಗಿದ್ಬಿಟ್ಟಿತ್ತು ರೀ. ನಾವು ಹೋಗೋ ಅಷ್ಟರಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಮುಗಿದ್ಮೇಲೆ ಇನ್ನೇನು ಮಾಡೋಕ್ಕಾಗ್ತೈತಿ ರೀ, ನೀವು ಮುಗಿದಿತ್ತು. ಸೊ ಹಂಗೆ ಇನ್ನು ಚೇರ್ ಅಂತೂ ಎಲ್ಲ ಖಾಲಿ ಇದ್ದು ಇನ್ನು ಹೋಗಿ ಕುತ್ಕೊಂಡ್ರೆ ಆತಂತೇಳಿ ಹೊಂಟವು. ನೋಡೋಣ, ಚೇರ್ ಅಂತೂ ಫುಲ್ ಖಾಲಿ ಅದಾವ. ಇನ್ನೂ ಯಾರೂ ಬಂದಿರಲಿಲ್ಲ. ಕರೆ ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಸ್ವಲ್ಪ ಜನ ಬಂದ ತಕ್ಷಣ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಇಟ್ಟು ಮುಗಿಸ್ಬಿಟ್ಟಾರ್ರಿ ಅವ್ರು. ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರೆ ನಾನು ಆಡ್ಬೇಕನ್ನೋ ಪ್ಲ್ಯಾನ್ ಇಟ್ಕೊಂಬಂದೀನಿ. ಬಟ್ ಏನು ಮಾಡೋದು, ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿ ಹೋಗೇ ಬಿಡ್ತು. ಇವಾಗ ನಾವು ಚೇರ್ ಹಿಡ್ಕೊಂಡ್ರೆ ಆಯ್ತು ಅಂಥೇಳಿ ಚೇರ್ ಹಿಡ್ಕೊಳಕ್ಕೆ ಹೊಂಟೇವಿ. ಯಾಕಂದರೆ ಇನ್ನೂ ಭಾಳ ಜನ ಬಂದರೆ ಚೇರ್ ಸಿಗೋದು ಒಂದೊಂದು ಸರಿ ಕಷ್ಟ ಇರ್ತೈತಿ. ಅದಕ್ಕಾಗಿ ನಾವು ಫಸ್ಟ್ ಲೈನ್ಗೆ ಹೋದ್ರೆ ಆಯ್ತು ಅಂದ್ಕೊಂಡು ಹೊಂಟವು. ಅದರ ಜೊತೆಗೆ ಇಲ್ಲಿ ಏನಾಗತ್ತೈತಪ್ಪ ಅಂತಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಗರ್ಮಿ ಕೂಡ ಆಗಾಕತ್ತೈತಿ. ಅಲ್ಲಿನ್ನೂ ಮ್ಯೂಸಿಕಲ್ ಚೇರ್ ಆಡತ್ತಾರ. ಅದರ ಫೈನಲ್ ಸ್ಟೇಜ್ ಒಳಗೆ ಆಡಕತ್ತಾರ. ಇನ್ನೊಂದು 2-3 ಜನ ಅಷ್ಟೇ ಉಳಿದಿದ್ರ. ಸೊ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ. ನಾವಂತರೂ ಬಂದ ವೆಯ್ಟ್ ಮಾಡಕತ್ತೀವಿ. ನೋಡೋಣ 31st ರೈಸಿಂಗ್ ಡೇ ಕಾವಾ CRPF ಅಗರ್ತಲಾ. ಸೊ ಏನೇನು ಭಾಷಣ ಮಾಡ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ, ನೋಡ್ರಿ. ಏನಪ್ಪ ಇನ್ನೊಂದು ವಿಶೇಷತೆ ಅಂತಂದರೆ ಯಾವುದೇ ಫಂಕ್ಷನ್ ಆಗಲಿ ಯಾವುದೇ ಪೂಜೆ ಆಗಲಿ ಫಸ್ಟ್ ದೀಪ ಹಚ್ಚೋದ್ರಿಂದ ಎಲ್ಲ ಫಂಕ್ಷನ್ ಆಯ್ತಾ, ಯಾವುದೇ ಹಬ್ಬ ಆಗಲಿ ಪೂಜೆಗಳಾಗಲಿ ಸ್ಟಾರ್ಟ್ ಆಗ್ತವೆ. ಸೊ ಇವಾಗ ಇಲ್ಲಿ ಇವರೆಲ್ಲ ಏನು ಮಾಡಕತ್ತಾರಂದ್ರೆ ಎಲ್ಲ ಆಫೀಸರ್ಸ್ ಮೇಡಮ್ ಎಲ್ಲ ಸೇರಿ ಏನು ಮಾಡಕತ್ತಾರಂದ್ರೆ ದೀಪ ಹಚ್ಚೋದ್ರಿಂದ ಇವತ್ತಿನ ಫಂಕ್ಷನ್ನ ಸ್ಟಾರ್ಟ್ ಮಾಡಕತ್ತಾರ್ರಿ. ಸೊ ಇವತ್ತಿನ ಫಂಕ್ಷನ್ದ ಸ್ಟಾರ್ಟಿಂಗ್ ಚಾಲೂ ಆಗಿಬಿಟ್ಟೈತಿ, ದೀಪ ಹಚ್ಚಕತ್ತಾರ. ಸೊ ಇವಾಗ ದೀಪ ಹಚ್ಚಿದ ತಕ್ಷಣ ಇವತ್ತಿನ ಫಂಕ್ಷನ್ನ ಸ್ಟಾರ್ಟ್ ಆದಂಗನ. ಸೊ ಇಲ್ಲಿ ಫೋಟೋಗ್ರಾಫರ್ ನಿಂತಾರ ಫೋಟೋ ತೆಗ್ಯಾಕೆ, ವಿಡಿಯೋ ಮಾಡಾಕ. ಸೊ ಇವಾಗ ಮೇಡಮ್ಗಳೆಲ್ಲ ಸೇರಿ ದೀಪ ಹಚ್ಚಕತ್ತಾರ. ದೀಪ ಹಚ್ಚಿದ ಮೇಲೆ ಇವತ್ತಿನ ಫಂಕ್ಷನ್ ಫುಲ್ ಸ್ಟಾರ್ಟ್ ಆಗಿಬಿಡ್ತೈತಿ. ಏನೇನು ಫಂಕ್ಷನ್ ಅದಾವು ಏನು ಅಂತ ನಿಮ್ಗೆ ತೋರಿಸ್ತಾನೆ. ಮತ್ತು ಇವತ್ತು ಇನ್ನೊಂದು ಏನಾಗೈತಪ್ಪ ಅಂತಂದ್ರೆ ಇವ್ರ ಲೆಮನ್ ಸ್ಪೂನ್ ಚಿಲ್ಡ್ರನ್ಸ್ಗೆ ಲೆಮನ್ ಸ್ಪೂನ್ ಅಂತ ಏನು ಕಾಂಪಿಟೇಷನ್ ಇರ್ತಾರೆ ಅಂತಂದ್ರೆ, ಬಟ್ ಅದನ್ನಂತೂ ಇಷ್ಟ ಇಲ್ಲ ರೀ ಇವ್ರು ಹೇಳ್ತಾರೆ. ಬಟ್ ಯಾವುದೂ ಸರಿಯಾಗಿ ಮಾಡೇ ಇಲ್ಲ. ಮತ್ತು ನನ್ನ ಹುಡಿ ಯಾರು ಕಣ್ಣೆಲ್ಲ ನೋಡೋಕ್ಕಿದ್ದ ಹಿದ್ದಿದ್ದೆ ನಾನು ನಿಜ ರೀಪ. ಲೆಮನ್ ಸ್ಪೂನ್ ಅದು ಕಾಂಪಿಟೇಷನ್ ಅಂತಂದ್ರೆ ಯಾವ ರೀತಿಲ್ಲ, ಜಸ್ಟ್ ಮಿಸ್ಟೇಕ್ಗಳನ್ನು ಮುಗಿದೈತಿ. ಸೊ ಇಲ್ಲಿ ನನ್ನ ಮಗ ಚಾಕ್ಲೇಟು ಚಿಪ್ಸು ತಿನ್ಕೊಂತ ಎಂಜಾಯ್ ಮಾಡಕತ್ತಾನವ. ಮತ್ತೇನೋ ಹೇಳಕತ್ತಾರ ಮೇಡಮ್, ಅದನ್ನೂ ನಿಮ್ಗೆ ತೋರಿಸ್ತಾನೆ ರೀ. ದೀಪ ಅಂತೂ ಹತ್ತಿದ, ಇವಾಗ ನೀವು ನೋಡ್ಬೋದು, ತೋರಿಸೋದನ್ನ ಜೂಮ್ ಮಾಡಿ. ಇವಾಗ ಎಲ್ಲ ಅಂದ್ರೆ ಕಾಂಪಿಟೇಷನ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಕತ್ತಾರಲ್ಲ ಅವರೆಲ್ಲ ಸ್ಟೇಜ್ ಮೇಲೆ ನಿಲ್ಲಿಸಿ ಯಾವುದೋ ಒಂದು ಸಾಂಗ್ ಪ್ಲೇ ಮಾಡಿದ್ರೆ ಅವ್ರಿಗೆ ಲಿಪ್ ಇದನ್ನು ಮಾಡಂಥೇಳಿ ನಿಲ್ಲಿಸ್ಬಿಟ್ಟಿದ್ರು. ಅದೆಲ್ಲ ಮುಗಿತ ಸಾಂಗ್ ಎಲ್ಲ. ಇವಾಗ ಯಾವ ಸಾಂಗ್ದ ಡ್ಯಾನ್ಸ್ ಮಾಡಕತ್ತಾರಪ್ಪ ಅಂತಂದ್ರೆ ಶ್ರೀರಾಮನ ಬಗ್ಗೆ ಒಂದು ಡ್ಯಾನ್ಸ್ ಮಾಡಕತ್ತಿದ್ರು ಇವರೆಲ್ಲ ಸರಿ. ಅದೇ ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರ್ತೈತೆ ಅನ್ನೋ ಒಂದು ಕಾರಣಕ್ಕೆ ನಾನು ಆ ಸಾಂಗ್ನ ಎಲ್ಲೂ ತೋರ್ಸೋಕೆ ಹೊಂಟಿಲ್ಲ. ಅದಕ್ಕಾಗಿ ನಾನು ಬೇರೆ ಮ್ಯೂಸಿಕ್ನ ಯೂಸ್ ಮಾಡಿ ಸಾಂಗ್ಗಳನ್ನ ಹಾಕ್ತೀನಿ. ಇಲ್ಲಿಂದ ಇನ್ನೂ ಕಂಟಿನ್ಯೂ ಡ್ಯಾನ್ಸ್ ಇದಾವೆ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಡ್ಯಾನ್ಸ್ ಇದಾವೆ. ಸೊ ಎಲ್ಲರೂ ಹೆಂಗೆ ಡ್ಯಾನ್ಸ್ ಮಾಡ್ಯಾರ ಅನ್ನೋದನ್ನ ನೀವು ನೋಡಿರಿ, ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಸ್ಟಾರ್ಟ್ ಮಾಡಿರಿ. ಇವಾಗ ಡ್ಯಾನ್ಸ್ನ ಸ್ಕಿಪ್ ಮಾಡಿದೆ ನೋಡಿರಿ ದಯವಿಟ್ಟು.
ಹಂಗೆ ನಿಮ್ಮ ಕೆಳಗಡೆ ಹೈಪ್ ಅನ್ನೋ ಆಪ್ಷನ್ ಬಂದಿರ್ತೈತಿ, ದಯವಿಟ್ಟು ಹೈಪ್ ಕೊಡ್ರಿ, ಹಂಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಹಾಕಿರಿ. ಸೊ ಯಾರೆಲ್ಲ ಸೋಲ್ಜರ್ಸ್ ವೈಫ್ ಎಲ್ಲ ನನ್ನ ವಿಡಿಯೋ ನೋಡಕತ್ತಿದ್ರಲ್ಲ, ಸೋಲ್ಜರ್ ಆಗಲಿ ಅಥವಾ ಸೋಲ್ಜರ್ ಫ್ಯಾಮಿಲಿಯವರಾಗಲಿ ಯಾರಾದರೂ ನನ್ನ ವಿಡಿಯೋ ನೋಡತ್ತಿದ್ರೆ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸ್ರಿ, ನಾವು ಕೂಡ ಸೋಲ್ಜರ್ ಫ್ಯಾಮಿಲಿಯಿಂದ ಅಂಥೇಳಿ. ನೋಡೋಣ ಎಷ್ಟು ಜನ ಸೋಲ್ಜರ್ ಫ್ಯಾಮಿಲಿಯವರು ನನ್ನ ವಿಡಿಯೋ ನೋಡ್ತಾರಂತ ನಾನು ಗೆಸ್ ಮಾಡ್ತೀನಿ. ಸೊ ಯಾರಾದರೂ ಆ ಥರ ಇದ್ದರೆ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸ್ರಿ. ನಿಮ್ಮ ಕಡೆ ಎಲ್ಲ ನಿಮ್ಮ ಕ್ಯಾಂಪಲ್ಲಿ ಎಲ್ಲ ಹಿಂಗೆ ಆಗ್ತಾವೋ ಅಥವಾ ಬೇರೆ ಥರ ಆಗ್ತಾವೋ, ಎಲ್ಲ ಕಡೆ ಬೇರೆ ಬೇರೆನೇ ಮಾಡ್ತಾರೆ, ಬಟ್ ಆದರೂ ಹೇಳಕತ್ತೀನಿ. ಸೊ ಯಾರ್ಯಾರು ಸೋಲ್ಜರ್ಸ್ ಇದ್ದಿರಲ್ಲ ಅವರ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ, ನಾವು ಕೂಡ ಸೋಲ್ಜರ್ ಅಂಥೇಳಿ. ಎಷ್ಟು ಚಂದ ಡ್ಯಾನ್ಸ್ ಮಾಡಕತ್ತಾರಂತ ನೀವು ನೋಡ್ಬೋದು. ಚಿಕ್ಕ ಮಕ್ಕಳು ಅವ್ರ ಭರತನಾಟ್ಯ ಸ್ಟೆಪ್ಗಳಾಯಿತು, ಅವ್ರದ್ದು ಮುಖ ಎಕ್ಸ್ಪ್ರೆಷನ್ ಆಯಿತು, ಆಮೇಲೆ ಅವರು ಡ್ಯಾನ್ಸ್ದು ಒಂದೇ ಸೇಮ್ ಸ್ಟೆಪ್ಗಳು ಎಲ್ಲನೂ ಕ್ಯೂಟಾಗಿ ಸಖತ್ತಾಗಿ ಮಾಡಕತ್ತಿದ್ರೆ. ಅದ್ರೊಳಗೆ ನನಗೆ ಇಷ್ಟ ಆಗಿದ್ದ ಏನಪ್ಪ ಅಂತಂದ್ರೆ, ಅದಕ್ಕೆ ಚಿಕ್ಕ ಪುಟಾಣಿ ಪಾಪು ಅದಾನ, ಇನ್ನೂ ಎಷ್ಟು ನನ್ನ ಪ್ರಕಾರ ಒಂದು 3-4 ವರ್ಷ ಇರಬೇಕು ಅಷ್ಟು ಅನಿಸುತ್ತೆ ಅವಂಗೆ. ಅವನು ಡ್ಯಾನ್ಸ್ ಮಾಡ್ಯಾನಂತಂದ್ರೆ ಅದು ಒಂಥರ ಇಷ್ಟ ಆಯಿತು, ಯಾಕಂದ್ರೆ ಅಷ್ಟು ಚಿಕ್ಕ ವಯಸ್ಸಿದಾಗ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡಕತ್ತಾರಂತೇಳಿ. ಸೊ ಇದು ಚಿಕ್ಕ ಮಕ್ಕಳದ ರಾಮದ ಡ್ಯಾನ್ಸ್ ಮುಗೀತು. ಇದಾದ್ಮೇಲೆ ಸತ್ಯಂ ಶಿವಂ ಸುಂದರಂ ಅನ್ನೋ ಈ ಸಾಂಗಿಗೆ ಇಲ್ಲಿ ಸ್ಟೂಡೆಂಟ್ಗಳ ಡ್ಯಾನ್ಸ್ ಮಾಡಕತ್ತಾರ. ಎಷ್ಟು ಸಖತ್ ಮಾಡ್ಯಾರಪ್ಪ ಇವರು ಅಂತಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಮಸ್ತನ ಡ್ಯಾನ್ಸ್ ಮಾಡ್ಯಾರ. ಒಂದು ಸೇಮ್ ಬರುವಂಥ ಸ್ಟೆಪ್ಗಳಾಯಿತು, ಅವರ ಮುಖದ ಎಕ್ಸ್ಪ್ರೆಷನ್ ಆಯಿತು, ಆಮೇಲೆ ಅವ್ರದ್ದು ಟೋಟಲಿ ಹೇಳಬೇಕಾದ್ರೆ ಎಲ್ಲನೂ ಸೂಪರಾಗಿ ಸಖತ್ತಾಗಿನ ಮಾಡಿದ್ದಾರೆ. ಭರತನಾಟ್ಯ ಸ್ಟೆಪ್ ಅದಾವೆಲ್ಲನೂ ನೋಡಿ ಎಂಜಾಯ್ ಮಾಡಿರಿ ಗೈಸ್. ಸೊ ನೀವು ನೋಡಿದ್ರೆ ಅನ್ಕೋತೀನಿ ಈ ಡ್ಯಾನ್ಸ್ ಎಲ್ಲ ಎಷ್ಟು ಸೂಪರಾಗಿ ಸಖತ್ತಾಗಿ ಮಾಡಿದಾರೆ ಅಂತೇಳಿ. ಅಲ್ಲೆಲ್ಲ ಡ್ಯಾನ್ಸ್ ಮಾಡಕತ್ತಾರೆ, ಇಲ್ಲಿ ಇವ್ರು 3 ಜನ ಕೂಡಿ ಫುಲ್ ದುಂಬಡಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರ. ಅದು ಇನ್ನೊಂದು ಹುಡುಗಿ ಅಂತೂ ಇಲ್ಲೇ ಲೋಕಲ್ದನ ತ್ರಿಪುರಾದ ಹುಡುಗಿ, ಅದು ಸಮನ್ವಿ ಕ್ಲಾಸನ್ನು ಅವಳು ಕೂಡ. ನನ್ನ ಮಗಳು ಅವಳು ಒಂದೇ ಕ್ಲಾಸ, ಒಂದೇ ಬೆಂಚ್, ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅನ್ನೋರು. ಯಾವಾಗೂ ಸ್ಕೂಲಲ್ಲಿ ಒಂದೇ ಬೆಂಚಲ್ಲೇ ಇಬ್ಬರು ಕೂಡ ಕೂತ್ಕೊಂಡ್ಬಿಡ್ತಾರೆ. ಸೊ ಅವಳ ಹೆಸರು ಶ್ರೇಯಾ ಅಂಥೇಳಿ. ಇಬ್ಬರು ಕೂಡ ಫುಲ್ ಎಂಜಾಯ್ ಮಾಡೋಕೋತ ಫುಲ್ ಮಜಾ ಮಾಡಕತ್ತಾರ. ಅದರ ಜೊತೆಗೆ ಈ ಕಡೆ ಒಂದು ಶ್ರೇಯಾ ಐತಿ, ಕ್ಯೂಟ್ ಆದಂಥ ಚಿಕ್ಕದಾದಂಥ ಒಂದು ಶ್ರೇಯಾ ಇಲ್ಲಿದ್ದಾಳೆ. ಸೊ ಈ ಥರ ಇತ್ತು ಇವತ್ತಿನ ಫಂಕ್ಷನ್. ಲಾಸ್ಟಿಗೆ ಏನು ಮಾಡ್ಯಾರಂದರೆ ಎಲ್ಲರಿಗೂ ಪ್ರೈಸ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಅಂದರೆ ಡ್ಯಾನ್ಸಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಯಾರಲ್ಲ, ಆಮೇಲೆ ಮ್ಯೂಸಿಕಲ್ ಚೇರ್ದೊಳಗೂ ಯಾರು ಫಸ್ಟ್ ಬಂದಾರಲ್ಲ, ಟೋಟಲಿ ಎಲ್ಲರಿಗೂ ಪ್ರೈಸ್ಗಳನ್ನ ಕೊಡತ್ತಾರ. ಮತ್ತು ಇನ್ನೊಂದು ಏನು ಸ್ಪೆಷಲ್ ಇಟ್ಟಿದ್ರಪ್ಪ ಅಂತಂದ್ರೆ, ನ್ಯಾಷನಲ್ ಲೆವೆಲ್ ಯಾರಾದರೂ ಪಾರ್ಟಿಸಿಪೇಟ್ ಮಾಡಿ ಅವಾರ್ಡ್ ತೊಗೊಂಡಿದ್ರೆ ಅವರಿಗೆ ಮತ್ತೊಮ್ಮೆ ನಾವು ಇಲ್ಲಿ ಇವತ್ತಿನ ದಿನ ಅವರಿಗೆ ಮತ್ತೊಮ್ಮೆ ಅವಾರ್ಡ್ಗಳನ್ನ ಕೊಟ್ಟಾರು. ಅದೊಂದು ಖುಷಿ ಆಯಿತು.
ಸೊ ಇವಾಗ ಎಲ್ಲ ಮೇಡಮ್ಗಳು ಸೇರಿ ಎಲ್ಲ ಮಕ್ಕಳಿಗೂ ಗಿಫ್ಟ್ಗಳನ್ನ ಕೊಡಾಕತ್ತಾರ. ಸೊ ಈ ಹುಡುಗ ನ್ಯಾಷನಲ್ ಲೆವೆಲ್ದಾಗ ಪಾರ್ಟಿಸಿಪೇಟ್ ಮಾಡ್ಯಾನ ಅನಿಸ್ತೈತಿ, ಅದಕ್ಕೆ ಅವ್ನಿಗೆ ಒಂದು ಪ್ರೈಸ್ ಕೊಟ್ಟರು. ಆಮೇಲೆ ನಮ್ಗೆ ಇವಾಗ ತಿನ್ನೋಕೆ ಸಮೋಸ ಮತ್ತು ಜಿಲೇಬಿ ಕೊಟ್ಟಿದ್ರು. ತಿನ್ಕೊಂಡು ಇವಾಗ ನಾವು ಮನೆ ಕಡೆ ನಡೆದ್ಬಿಟ್ಟು ರೀ. ಸೊ ಎಲ್ಲ ಲೇಡೀಸನ್ನು ಹೊಂಟಾರ ನೋಡಿ ಬಂದಿವ ರೋಡ್ ತುಂಬ ಎಲ್ಲರೂ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಹಾಕಿರಿ, ಶೇರ್ ಮಾಡಿರಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಆಲ್. ಥ್ಯಾಂಕ್ ಯು ಸೋ ಮಚ್.